ಕಳ್ಸಿರ್ತಾರೆ. ಈಗೇನು ಗೂಗಲ್ ಅದ ಅಲ್ಲ, ದೊಡ್ಡ ಗೈಡ್ ಅಂದ್ರೆ ಗೂಗಲ್. ಇದು 7 ಸುತ್ತಿನ ಕೋಟೆಯ 2ನೆಯ ಹಂತವಾಗಿದೆ. ಎಂಥ ಅದ್ಭುತವಾದಂಥ ನಿರ್ಮಾಣವನ್ನು ನಾವು ಇಲ್ಲಿ ಕಾಣಬಹುದು. 400-500 ವರ್ಷಗಳ ಹಿಂದಿನ ಈ ಕಟ್ಟಡವು ಈಗಲೂ ಇಷ್ಟೊಂದು ಅದ್ಭುತವಾಗಿ ಸದೃಢವಾಗಿದೆ ಅಂದರೆ ನಿಜವಾಗ್ಲೂ ಆಶ್ಚರ್ಯವಾದಂಥ ವಿಷಯ. ಇಲ್ಲೆಲ್ಲ ಕೋತಿರಾಜ ಫುಲ್ ಮೇಲೆ ಹತ್ತೋದು ಕೆಳಗಿಳೋದು ಎಲ್ಲ ಮಾಡ್ತಿದ್ರು. ಎಲ್ಲೋಗಿದಾನ ಅಂದೆ. ಅದು ಫಸ್ಟು, ಇದು ಸೆಕೆಂಡು ಸ್ಟೆಪ್ಪು. ಇದು ಕೋಟೆಯ 3ನೇ ಹಂತವಾಗಿದೆ. ಇದು ಸಹಿತ ನೇರವಾಗಿಲ್ಲದೆ ಎಸ್ ಆಕಾರದಲ್ಲಿ ಇದು ಕಟ್ಟಡವನ್ನು ನಿರ್ಮಾಣಲಾಗಿದೆ. ಗೋಡೆಯನ್ನು ಶತ್ರುಗಳು ನೇರವಾಗಿ ಪ್ರವೇಶ ಮಾಡಲಾಗದ ರೀತಿಯಲ್ಲಿ ನಿರ್ಮಾಣವನ್ನು ಮಾಡಲಾಗಿದೆ. ಇಲ್ಲಿ ನಮ್ಮ ಮಂಕಿ ಮ್ಯಾನ್ ಜ್ಯೋತಿರಾಜನ್ನು ಕೂಡ ನೀವು ಕಾಣಬಹುದು. ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಇವರು ಮೂಲತಃ ತಮಿಳುನಾಡವರಾದರೂ ಅವರ ಜೀವನ ಶುರು ಮಾಡಿದ್ದು ಮಾತ್ರ ಈ ಚಿತ್ರದುರ್ಗದ ಕೋಟೆಯಲ್ಲಿ. ಇವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಈ ಕೆಲಸವನ್ನು ಮಾಡುತ್ತಿದ್ದಾರೆ. ಕೋಟೆಯನ್ನು ಯಾವುದೇ ಹಗ್ಗದಂಥ ಸಾಧನೆಯಿಂದ ಮೇಲೆ ಕತ್ತದೆ ತನ್ನ ಕೈಗಳಿಂದನೇ ಕೋತಿಯ ರೀತಿಯಲ್ಲಿ ಮೇಲೆ ಕತ್ತಿರೋದ್ರಿಂದ ಈತನ ಕೋತಿರಾಜ್ ಎಂದು ಪ್ರಖ್ಯಾತಿಯನ್ನು ಪಡೆದಿದ್ದಾನೆ. ಇದು ಮದ್ದುಗುಂಡು ಶೇಖರಣೆ ಮಾಡುವಂಥ ಕೊಠಡಿ. ಇದಕ್ಕೆ ದೊಡ್ಡದಾದ ಬಾಗಿಲಿಲ್ಲ ಅಲ್ಲದೆ ಒಂದು ಚಿಕ್ಕ ಬಾಗಿಲು ಮಾತ್ರ, ಕಿಟಕಿಯಂಥ ಬಾಗಿಲನ್ನು ಮಾತ್ರ ಹೊಂದಿದ್ದು ಇದು ತುಂಬ ಸದೃಢವಾದಂಥ ಕೊಠಡಿಯಾಗಿದೆ. ಇದು ಕೋಟೆಯ ಗಣಪತಿ ದೇವಸ್ಥಾನ. ಇದು ಕೋಟೆಯ ಕೊನೆಯ ಹಂತವಾಗಿದ್ದು ಇದು ಸಹಿತ ಎಸ್ ಆಕಾರದಲ್ಲಿದ್ದು ಕೋಟೆಯ ಬಾಗಿಲು ನೇರವಾಗಿ ಕಾಣೋದಿಲ್ಲ. ಹೆಂಗಿದ್ರು ಮದುವೆಗೆ ಬಂದಿವೆ, ಈಗ ನೋಡ್ಕೊಂಡು ಹೋಗ್ಕೊಂಡು ಬಂದ್ರಲ್ಲ.
ಇದು ಉಯ್ಯಾಲೆ ಕಂಬ, ಇದು ದೀಪದ ಕಂಬ. ಇದು ಗಾಳಿಗೋಪುರ ಮತ್ತು ಹಳೆಯ ಮುರುಘಾ ಮಠ ಮತ್ತು ತುಪ್ಪದ ಕೊಳಕ್ಕೆ ಹೋಗುವ ದಾರಿ ಇದಾಗಿದ್ದು, ಎಡಭಾಗದಲ್ಲಿ ಗಾಳಿಗೋಪುರಕ್ಕೆ ಹೋಗುವ ದಾರಿ ಮತ್ತು ನೇರವಾಗಿ ಹೋದರೆ ಮುರುಘಾ ಮಠ ಸಿಗುತ್ತದೆ. ಹಾಗೆ ಮುರುಘಾ ಮಠದ ಹಿಂದೆ ತುಪ್ಪದ ಕೊಳಕ್ಕೆ ಹೋಗುವ ದಾರಿಯನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಪಕ್ಕದಲ್ಲಿರತಕ್ಕಂಥ ಗೋಪುರ ಗಾಳಿಗೋಪುರ. ನಾವು ಎಡಭಾಗಕ್ಕೆ ಮೇಲೆ ಬೆಟ್ಟವನ್ನು ಹತ್ತಿದರೆ, ಎಡಗಡೆ ಬೆಟ್ಟ ಹತ್ತಿದರೆ ಹಿಡಂಬೇಶ್ವರ ದೇವಸ್ಥಾನವನ್ನು ನಾವು ಕಾಣಬಹುದಾಗಿದೆ. ಬನ್ನಿ ನೋಡೋಣ. ಬೆಟ್ಟದ ಮೇಲೆ ಹೋದಾಗ ಒಳ್ಳೆಯ ಗಾಳಿ ವಾತಾವರಣ ನಾವು ನೋಡಬಹುದು. ಇಲ್ಲಿ ತುಂಬ ಗಾಳಿಯನ್ನು ಬೀಸುತ್ತಿರುತ್ತದೆ. ಹಿಡಂಬೇಶ್ವರ ದೇವಸ್ಥಾನ ಅಂತ ಉಯ್ಯಾಲ ಕಂಬ ಮತ್ತು ದೀಪದ ಕಂಬವನ್ನು ನೋಡಬಹುದು. ಇವರಿಗೆ ಗಾಳಿಗೋಪುರ ಮತ್ತು ಬಲಗಡೆಯಲ್ಲಿ ಮುರುಘಾ ಮಠ, ಹಳೆಯ ಮುರುಘಾ ಮಠವನ್ನು ಕೂಡ ನಾವು ನೋಡಬಹುದಾಗಿದೆ. ಮುರುಘಾ ಮಠದ ಮೇಲೆ ತುಪ್ಪದ ಕೊಳದ ಬೆಟ್ಟವನ್ನು ಸಹಿತ ನಾವು ನೋಡಬಹುದು. ಹಳೆಯ ಮುರುಘಾ ಮಠ ಇದು. ಇಲ್ಲಿಂದ ಎಲ್ಲ ಆ ಕಡೆ ಶಿಫ್ಟ್ ಮಾಡಿದಾರ ಅನಂತ. ಮೀಟಿಂಗ್ ಇದು ಗರಡಿ ಮನೆ, ಟಂಕಶಾಲೆ. ಇದು ತುಂಬ ವಿಶಾಲವಾದಂಥದ್ದು ಏರಿಯಾವಾಗಿದೆ. ಇದೊಂದು ಗರಡಿ ಮನೆಯನ್ನು ಮತ್ತು ಅವರ ಆಫೀಸ್ ಸಹಿತ ನಾವಿಲ್ಲಿ ನೋಡಬಹುದಾಗಿದೆ. ಏಕನಾಥೇಶ್ವರಿ ದೇವಾಲಯ ಭಾಗದಿಂದ ವಿಹಂಗಮ ನೋಟವನ್ನು ನಾವು ನೋಡಬಹುದಾಗಿದೆ. ಹಿಡಂಬೇಶ್ವರ ದೇವಸ್ಥಾನ, ಗಾಳಿಗೋಪುರ, ತುಪ್ಪದ ಕೊಳ, ಉಯ್ಯಾಲೆ ಕಂಬ, ದೀಪದ ಕಂಬದ ವಿಹಂಗಮ ನೋಟವನ್ನು ನಾವು ನೋಡಬಹುದಾಗಿದೆ. ಶ್ರೀ ಏಕನಾಥೇಶ್ವರ ದೇವಾಲಯ. ಇದು ಗೋಪಾಲಸ್ವಾಮಿ ದೇವಸ್ಥಾನ ಮತ್ತು ಗೋಪಾಲಸ್ವಾಮಿ ಕೊಳದ ಕಡೆ ಹೋಗತಕ್ಕಂಥ ದಾರಿ. ಇಲ್ಲಿ ತುಂಬ ಅದ್ಭುತವಾದಂಥ ನಿರ್ಮಾಣವನ್ನು ನಾವು ನೋಡಬಹುದಾಗಿದೆ. ಇದು ಗೋಪಾಲಸ್ವಾಮಿ ಕೊಳ ಮತ್ತು ಅದರ ಹಿಂದೆ ನಾವು ರಾಜರ ಅರಮನೆ ಮತ್ತು ರಾಜರಿಗೆ ಸಂಬಂಧಿಸಿದಂಥ ಅವರ ಕೋಟೆ ಮನೆಗಳನ್ನು, ಅವರ
ರಾಣಿ ಮಹಲ್ಗಳನ್ನು ಎಲ್ಲವನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿ ಮೇಲ್ಗಡೆ ಗೋಪಾಲಸ್ವಾಮಿ ದೇವಸ್ಥಾನವು ಇದ್ದು ಅದು ಕೂಡ ತುಂಬ ಸುಂದರವಾಗಿದೆ.